ನನ್ನ ಹೆಸರು ಬಂದ್ಬಿಟ್ಟು ಅರ್ಜುನ್ ಅಂತ ಹೇಳಿ. ನಾವು ಮೂಲತಃ ಕೃಷಿನೇ ಮಾಡ್ತಿರೋದು. ನಮ್ಮದು ಇಲ್ಲಿ ಸವಳಂಗ ಹತ್ರ ಬಿದರಳ್ಳಿ ಗ್ರಾಮದಲ್ಲಿ 11 ಎಕರೆ ತೋಟ ಇದೆ. ಅದರಲ್ಲಿ 4 ಎಕರೆ ಗೋಡಂಬಿ ಇದೆ, 4 ಎಕರೆ ಅಡಿಕೆ ಇದೆ, 3 ಎಕರೆ ತೆಂಗು ಸಪೋಟ ಇದೆ ಮಿಕ್ಸ್ ಕ್ರಾಪಾಗಿ. ಗೋಡಂಬಿ ಬಂದ್ಬಿಟ್ಟು ನಾವು ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಮಾಡಿದ್ದೀವಿ, 15 ಅಡಿಗೆ ಒಂದೊಂದು. 4 ಎಕರೆಯಲ್ಲಿ ಗೋಡಂಬಿ, ಆಮೇಲೆ ಅದ್ರ ಜೊತೆ ಕಾಳುಮೆಣಸು ಹಚ್ಚಿದ್ದೀವಿ ಗೋಡಂಬಿ ಮರಕ್ಕೆ, ಆಮೇಲೆ ಏಲಕ್ಕಿ ಸತ ಮಾಡಿದ್ದೀವಿ. ಗೋಡಂಬಿ ಸ್ಟಾರ್ಟಿಂಗು 2004ರಲ್ಲಿ ಹಾಕಿದಾಗ 3 ವರ್ಷ ನೀರು ಕೊಟ್ಟಿವಿ ಅಷ್ಟೇ ಇದಕ್ಕೆ. ಆಮೇಲೆ ನೀರು ಕೊಟ್ಟಿಲ್ಲ. ಇದಕ್ಕೆ ನೀರು ಬೇಡ, ಅವಶ್ಯಕತೆ ಇಲ್ಲ. ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇದು ಮಾಡಿದ್ವಿ, 15 ಅಡಿಗೆ ಒಂದೊಂದು. ಈಗ ಎಲ್ಲ ಫುಲ್ ಓವರ್ಲ್ಯಾಪ್ ಆಗಿದೆ, ಕೂಡ್ಕೊಂಡಿದೆ. ಗೊಬ್ಬರ ಬಂದ್ಬಿಟ್ಟು ಸ್ಟಾರ್ಟಿಂಗ್ 3 ವರ್ಷದಲ್ಲಿ ಆವಾಗ ಹಾಕಿದ್ವಿ. ಅದಾದಮೇಲೆ ದೊಡ್ಡದಾದ್ಮೇಲೆ ಗೊಬ್ಬರನೇ ಹಾಕಿಲ್ಲ. ಅದೇ ಎಲೆ ಬಿದ್ದುಬಿಟ್ಟು ಮಲ್ಚಿಂಗ್ ಆಗಿ ಅದೇ ನ್ಯಾಚುರಲ್ಲಾಗಿ ಬಂದಿದೆ. ಚೆನ್ನಾಗಿ ಬಂತು ನಮ್ಮದು. ಇದು ಉಳ್ಳಾಳ 1 ವೆರೈಟಿ. ಫ್ಲವರಿಂಗ್ ಶುರುವಾಗೋ ಟೈಮಲ್ಲಿ ಅದು ಟೀ ಸೊಳ್ಳೆ ಬಂದು ರಸ ಇರ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಸ್ಪ್ರೇ ಮಾಡ್ತೀವಿ, ಇನ್ಸೆಕ್ಟಿಸೈಡು. ಆಗಸ್ಟ್ ತಿಂಗಳಲ್ಲಿ ಮೊನ್ನೆ ಮಳೆಗಾಲದಲ್ಲಿ ಇದು ನುವಾಲ್ಗಿ ಬಗ್ಗೆ ಫಾರ್ಮ್ ಟಿ ವಿಲಿ ನೋಡಿದ್ವಿ, ಅಡ್ವರ್ಟೈಸ್ಮೆಂಟ್ ಬಂತು. ಅದು ನೋಡಿಬಿಟ್ಟು ನಾವು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದಾಗ ಶಿವಮೊಗ್ಗದಲ್ಲಿ ಸುಮಂತ್ ಅಂತ ಅವರು ಡೀಲರ್, ಅವ್ರ ಹತ್ರ ಇದೆ ಅಂತ ಗೊತ್ತಾಯಿತು. ನುವಾಲ್ಗಿ ಫೈಲರ್ ಸ್ಪ್ರೇ ಸುಮಂತ್ ಅವ್ರ ಹತ್ರ ತೊಗೊಂಡ್ವಿ. ಆವಾಗ ಅವರೇ ಹೇಳಿದರು, ಇದು 1 ಲೀಟ್ರ್ ನೀರಿಗೆ 1 ml ಹಾಕ್ಬಿಟ್ಟು ಎಲೆ ಮೇಲೆ ಸ್ಪ್ರೇ ಮಾಡಿದ್ರೆ ಫೋಟೋಸಿಂಥಸಿಸ್ ಚೆನ್ನಾಗುತ್ತೆ ಗಿಡದ್ದು. ಅದು ತೊಗೊಂಡು ಹೋಗ್ಬಿಟ್ಟು ಸ್ಪ್ರೇ ಮಾಡಿದ್ವಿ. ಅದು 1 ಲೀಟ್ರ್ ನೀರಿಗೆ 1 ml ಅಂತೆ. ನಮ್ಮದು 4 ಎಕರೆ ಗೋಡಂಬಿಗೆ 2000 ಲೀಟ್ರ್ ಬೇಕು. 2000 ಲೀಟ್ರ್ ಯಾಕೆ ಬೇಕಂದರೆ ನಮ್ಮದು ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗು, ಕೆನೋಪಿ ಜಾಸ್ತಿ ಇದೆಯಲ್ಲ, ಹಂಗಾಗಿ ಒಂದು 500 ml ನುವಾಲ್ಗಿ ಫಾಯ್ಲರ್ ಸ್ಪ್ರೇ ನಮಗೆ 1 ಎಕರೆಗೆ ಆಗುತ್ತೆ. ಅದರಂತೆ ನಮ್ಗೆ 4 ಎಕರೆಗೆ 2 ಲೀಟ್ರ್ ಬೇಕಾಯಿತು. ನಾವು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಒಂದು ಸ್ಪ್ರೇ ಮಾಡಿದ್ವಿ. ಆವಾಗ ನೋಡುವಾಗ ಗಿಡದ್ದು ಎಲೆ ಎಲ್ಲ ಒಳ್ಳೆ ಹೆಲ್ತಿಯಾಗಿ ಬಂತು. ನಮಗೆ ಯಾವ ವರ್ಷವೂ ಇಷ್ಟು ಹೆಲ್ತಿಯಾಗಿ ಕಾಣಲಿಲ್ಲ. 15 ದಿವಸದಲ್ಲೇ ನಮಗೆ ಅದರದ್ದು ರಿಸಲ್ಟ್ ಗೊತ್ತಾಯಿತು. ನೋಡುವಾಗ ಎಲೆ ಚೆನ್ನಾಗಿ ಚಿಗುರಿ ಇದು ಬಂತು. ಆಮೇಲೆ ಮತ್ತೆ ಏನು ಮಾಡಿದ್ವಿ, ಚೆನ್ನಾಗಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಡಿಸೆಂಬರಲ್ಲಿ ಒಂದು ಸಲ ಸ್ಪ್ರೇ ಮಾಡಿದ್ವಿ. ನಾವು ಗೋಡಂಬಿಗೆ ಈಗ ಸ್ಪ್ರೇ ಮಾಡ್ದಾಗಿಂದ ನುವಾಲ್ಗಿ ಸ್ಪ್ರೇ ಯಾವುದೇ ರೀತಿ ಟೀ ಸೊಳ್ಳೆ ಅಟ್ಯಾಕ್ ಆಗಿರೋದು ಯಾವುದು ಕಂಡು ಬಂದಿಲ್ಲ. ಪೂರ್ತಿ ತೋಟ ಫುಲ್ಲು ಸುತ್ತ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು. ಮುಂಚೆ ನಮಗೆ ಇಳುವರಿ ಬಂದ್ಬಿಟ್ಟು ಗೋಡಂಬಿಲಿ 45-46 ಕ್ವಿಂಟಾಲ್ ತನಕ ಬಂದಿದೆ ಈ ಹಿಂದೆ. ಈಗ ಫ್ಲವರಿಂಗ್ ಚೆನ್ನಾಗಿದೆ. ಈಗ ಎಲ್ಲ ಈಚಾಗಿದೆ. ಈಗ ಆಲ್ರೆಡಿ ಜನವರಿಯಲ್ಲಿ ಈಚಾಗಿದೆ. ಎಲ್ಲ ಈಚಾದಮೇಲೆ ಇನ್ನೊಂದು ಸ್ಪ್ರೇ ಕೊಡೋಣ ಅಂತ ಇದ್ದೀವಿ. ಇಷ್ಟು ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೈಯೆಸ್ಟ್ ಫ್ಲವರಿಂಗ್ ಆಗಿದೆ. ಗೋಡಂಬಿ ಈ ಸಲ 50 ಮೇಲೆ ದಾಟ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಮುಂಚೆ 46 ಲಾಸ್ಟ್ ಇತ್ತು, 46 ಕ್ವಿಂಟಲ್. 50 ಮೇಲೆ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ನಮಗೆ.